ಬಾಯ್ 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 ಥ್ಯಾಂಕ್ ಯು ಬಾಯ್. ಹಾಂ ರೈಡ್ಗೆ ಹೋಗ್ತಾ ಇದ್ದೀನಿ ಈಗ ಮನೆಗೆ. ಈಗ ರೈಡ್ಗೆ ಬಂದಿದ್ದೆ. ಥ್ಯಾಂಕ್ ಯು ಬಾಯ್ 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 ಥ್ಯಾಂಕ್ ಯು ಸೊ ಮಚ್. ಬಾಯ್ ಚೇತನ್. ಹಾಂ ಸಿಗೋಣ ಬಾಯ್. ವಿಡಿಯೋ ನೋಡಿ ಆಯಿತಾ? ಓಕೆ ನೀವೆಲ್ಲ ಬರ್ತೀರಾ ಒಂದಿನ? ಕಾಮಿಡಿ ಹುಡುಗರು. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಕಮೆಂಟ್ ಆ್ಯಂಡ್ ಶೇರ್. ಅರೆ ವಾ ಹುಡುಗರುಗಳ ಕಾಟ್ಲೆ ಬ್ಯಾಂಗ್ಳೂರು ಹುಡುಗರು. ಕ್ಯಾಮ್ರಾ ನೋಡ್ದಂಗೆ ಅಣ್ಣ ರೈಡಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಎಸ್ ಅಂದೆ. ಅಣ್ಣ ಸಬ್ಸ್ಕ್ರೈಬ್ ಮಾಡ್ತೀನಿ ಅಣ್ಣ. ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಟಿಪ್ಸ್ ಏನಿಲ್ಲ ಅಂದರೆ ಓಕೆ ಬೆಸ್ಟ್ ಯಾವ ರೀತಿಯಾಗಿ ಆ ಒಂದು ಗಾಡಿಗೆ ಮೈಲೇಜ್ ಸಿಗಬೇಕು. ನಾನೀಗ ಒಂದು 100 cc ಇಂದ 200 cc ಬೈಕ್ ನಾನು ಇಟ್ಕೊಂಡಿದ್ದೀನಿ. ಆದರೆ ನನಗೆ ಯಾವ ರೀತಿಯಾಗಿ ನನಗೆ ಬೈಕಲ್ಲಿ ಮೈಲೇಜ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಈಗ ನಾನು ಟ್ರಾಫಿಕಲ್ಲಿದ್ದೀನಿ. ಈ ಟ್ರಾಫಿಕಲ್ಲಿರೋ ಟೈಮಲ್ಲಿ ನಾನು ಮೇಯ್ನ್ ಏನು ಮಾಡಬೇಕು ಅಂದರೆ ಆಫ್ ಮಾಡಬೇಕು. 30 ಸೆಕೆಂಡ್ಸ್ ಆಗಲಿ 40 ಸೆಕೆಂಡ್ಸ್ ಆಗಲಿ 1 ಮಿನಿಟ್ ಆಗಲಿ 1 ಮಿನಿಟ್ ಟೈಮಲ್ಲಿ ಏನು ಮಾಡಬಾರ್ದು, ಗಾಡಿನ ಆನ್ಲೇ ಇಟ್ಕೋಬಾರ್ದು. ಅದಾದಮೇಲೆ ಈಗ ನಾನು ಸಡನ್ನಾಗಿ ಥ್ರಾಟಲ್ ಕೊಟ್ಟೆ. ಸಿಗ್ನಲ್ ಪಾಸ್ ಆಯ್ತಲ್ವಾ, ಸಿಗ್ನಲ್ ಪಾಸ್ ಆದಂಗೆ ನಾನೇನು ಮಾಡಿದೆ, ಸಡನ್ನಾಗಿ ನಾನು ರೈಸ್ ಮಾಡಿದೆ. ಆ ರೀತಿ ರೈಸ್ ಮಾಡೋದ್ರಿಂದ ಮೈಲೇಜ್ ಬಂದು ಡ್ರಾಪ್ ಆಗುತ್ತೆ. ಸ್ಮೂತಾಗಿ ಬಂದು ನಾನು ರೈಡ್ ಮಾಡೋದಾದರೆ ಅದು ಏನಾಗುತ್ತೆ ಅಂದರೆ ಮೈಲೇಜ್ ಬಂದು ಚೆನ್ನಾಗೇ ಕೊಡುತ್ತೆ. ಅದು ಓಕೆ ಈಗ ನಾನು ಸ್ಮೂತಾಗಿ ಹೋಗ್ಬಿಟ್ಟು ನಾನು ಬ್ರೇಕ್ ಹಾಕ್ತಿದ್ದೀನಿ. ಓಕೆ ಈಗ ನಾನು ಸಡನ್ನಾಗಿ ನಾನು ಹೋಗಿ ಬ್ರೇಕ್ ಹಾಕೋದಾದರೆ ಅದು ಪೆಟ್ರೋಲ್ ಬಂದು ಅಲ್ಲಿ ಕುಡಿತಾನೆ ಇರುತ್ತೆ. ಪೆಟ್ರೋಲ್ ಇದು ಒಂದು ಹೆವಿ ಸಿಟಿ ಟ್ರಾಫಿಕಲ್ಲಿ ನಾನು ಇವಾಗ ಓಡಿಸ್ತಾ ಇರೋದು. ಹೆವಿ ಸಿಟಿ ಟ್ರಾಫಿಕಲ್ಲೆಲ್ಲ ಬಂದು ಸ್ವಲ್ಪ ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ. ಕ್ಲಚ್ ಎಲ್ಲ ಜಾಸ್ತಿ ಯೂಸ್ ಮಾಡುವಂಥ ಸಿಚುವೇಶನ್ ಬರುತ್ತೆ. ಆಗ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಕ್ಲಚ್ ಬಂದು ಪದೇ ಪದೇ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೈ ಸ್ಪೀಡಲ್ಲಿ ಹೋದಾಗ ಕ್ಲಚ್ಚನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತಾರೆ. ಆ ರೀತಿ ಕ್ಲಚ್ಚನ್ನು ಹೋಲ್ಡ್ ಮಾಡಿ ತುಂಬ ಟೈಮ್ ಇಟ್ಕೊಳ್ಳೋದ್ರಿಂದ ಕ್ಲಚ್ ಪ್ಲೇಟ್ ಬಂದು ಬೇಗನೆ ಪ್ರಾಬ್ಲಮ್ ಬಿಡುತ್ತೆ. ಆ ಇಂಜಿನ್ಗೆ ತುಂಬ ದೊಡ್ಡ ಒಂದು ಎಫೆಕ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಬ್ರೇಕ್ ಬಂದು ಸಡನ್ನಾಗಿ ನಾನು ಈಗ ನೋಡಿ ಇದು ಬಂದು ಸಡನ್ನಾಗಿ ಹಿಂಗೆ ಕುಕ್ಕಬಾರ್ದು, ಸ್ಮೂತಾಗಿ. ಈಗ ದೂರದಲ್ಲೇ ಒಂದು ಹಂಪ್ ಇದೆ ಅಂದರೆ ಹೋಗಿ ಅಲ್ಲೋಗಿ ನಾನು ಬ್ರೇಕ್ ಹಿಡಿಯೋದಕ್ಕಿಂತ ಇಲ್ಲಿಂದನೇ ಸ್ವಲ್ಪ ಬ್ರೇಕ್ ಕಂಟ್ರೋಲ್ ಮಾಡಿ ಹಿಡಿಯೋದಾದರೆ ಅದು ಮೈಲೇಜ್ ಬಂದು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಅಲ್ಲೋಗಿ ಸಡನ್ನಾಗಿ ಇಲ್ಲಿಂದ ನಾನು ಸ್ಪೀಡಾಗಿ ಹೋಗಿ ಒಂದು ರೀತಿ ಸಡನ್ನಾಗಿ ಹಿಡಿಯೋದಿದೆಯಲ್ಲ ಅದು ಒಂದು ಮೈಲೇಜ್ ಡ್ರಾಪ್ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ. ಅದು ಚೈನ್ನ ಕರೆಕ್ಟಾಗಿ 500 to 800 ಕಿಲೋಮೀಟರ್ಸಲ್ಲಿ ಲ್ಯೂಬ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು, ಆಮೇಲೆ ಟೈಟ್ ಮಾಡಿಸ್ತಾನೆ ಇರಬೇಕು. ಇಲ್ಲದೆ ಹೋದರೆ ಅಲ್ಲಿ ಹಿಂದ್ಗಡೆ ಚಕ್ರ ತಿರುಗೋದು ಬಂದ್ಬಿಟ್ಟು ತುಂಬ ಟೈಟಾಗಿ ತಿರುಗ್ತಾ ಇರುತ್ತೆ. ಆಗ ಒಂದು ಹಿಡಿದು ಹೋಗುವಾಗ ಮೈಲೇಜ್ ಬಂದು ಸರಿಯಾಗಿ ಡ್ರಾಪ್ ಆಗುತ್ತೆ. ಗಾಡಿ ಸರ್ವಿಸ್ ಮಾಡಿಸ್ಬೇಕಾದಾಗ ಪ್ರತಿ ಗಾಡಿ ಸರ್ವಿಸಲ್ಲೂ ಹೇರ್ ಫಿಲ್ಟರ್ ಅನ್ನುವಂಥದ್ದು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ಸ್ಪಾರ್ಕ್ ಪ್ಲಗ್ನ ಚೆಕ್ ಮಾಡಬೇಕಾಗುತ್ತೆ. ಸ್ಪಾರ್ಕ್ ಪ್ಲಗ್ನ ಚೇಂಜ್ ಮಾಡಿಸೋದಾದರೆ ಅದೇನು 80 ರೂಪಾಯಿ 90 ರೂಪಾಯಿಗೆಲ್ಲ ಬಂದುಬಿಡುತ್ತೆ. ಅದನ್ನು ಚೇಂಜ್ ಮಾಡಿಸೋದಾದರೆ ಒಂದು 3000 ಕಿಲೋಮೀಟ್ರಿಗೆ ಒಂದು ಸಲ ಚೇಂಜ್ ಮಾಡಿಸೋದಾದರೆ ಒಳ್ಳೆ ಮೈಲೇಜ್ ಸಿಗುತ್ತೆ. ಅದಾದಮೇಲೆ ಇಂಜಿನ್ ಆಯಿಲ್ ಅನ್ನುವಂಥದ್ದು ಪ್ರತಿ ಸರ್ವೀಸ್ ಕರೆಕ್ಟ್ ಟೈಮ್ ಟು ಟೈಮ್ 3000 ಕಿಲೋಮೀಟ್ರ್ ಆಗಿರ್ಬೋದು ಇಲ್ಲ 4000 ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸಿದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ. ಮತ್ತು ಸ್ಪೀಡ್ನ ಬಂದು ಆಲ್ಮೋಸ್ಟ್ ನೀವು ಒಂದು 50 to 60 ಕಿಲೋಮೀಟರ್ ಸ್ಪೀಡ್ನ ನೀವು ಮೇಂಟೈನ್ ಮಾಡೋದಾದ್ರೆ, ಈಗ ನಾನು ಓಡಿಸ್ತಾ ಇರೋದು ಬಂದು 55 ಕಿಲೋಮೀಟರ್ ಸ್ಪೀಡಲ್ಲಿ ನಾನು ಓಡಿಸ್ತಾ ಇದ್ದೀನಿ. ಅದನ್ನು ನೀವು ಒಂದು 50 to 60 ಹೇಳ್ತೀನಲ್ಲ, ಮೈಲೇಜ್ ಸರಿಯಾಗಿ ಮೈಲೇಜ್ ಚೆನ್ನಾಗಿ ಸಿಗಬೇಕು ಅಂದರೆ 40 to 50 ಕಿಲೋಮೀಟರ್ ಅದರೊಂದು ಎಕನಾಮಿ ರೇಂಜ್ ಬಂದು ಪ್ರತಿಯೊಂದು ಗಾಡಿಗೂ ಅದರದೇ ಆದಂಥ ಒಂದು ಎಕನಾಮಿ ರೇಂಜನ್ನು ಕೊಟ್ಟಿರ್ತಾರೆ. ಬ್ರೇಕ್ ಬಂದು ಪದೇ ಪದೇ ಅಪ್ಲೈ ಮಾಡಬಾರ್ದು. ಪದೇ ಅಂದರೆ ಈ ಗಾಡಿ ಮುಂದೆ ಬಂದರೆ ಅಪ್ಲೈ ಮಾಡಲೇಬೇಕು, ಯಾಕೆಂದರೆ ಗಾಡಿ ನಿಲ್ಕೋಬೇಕು. ಓಕೆ ಮೈಲೇಜ್ ಸಿಗಲ್ಲ ಅಂತ ಆಮೇಲೆ ನಾನು ಬ್ರೇಕ್ನ ಅಪ್ಲೈ ಮಾಡದೆ ಹೋದರೆ ಆಮೇಲೆ ಹಾಸ್ಪಿಟಲ್ ಇರಬೇಕಾಗುತ್ತೆ.
ನಾನು ಅದಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ಪದೇ ಪದೇ ಚಿಕ್ಕದಕ್ಕೂ ಸಡನ್ನಾಗಿ ಬ್ರೇಕ್ ಹಾಕುವಂಥದ್ದು ಅದು ನಿಮ್ಮ ಗಾಡಿಗೂ ಪ್ರಾಬ್ಲಮ್. ಇಂಜಿನ್ ಬ್ರೇಕಿಂಗ್ನ ಯೂಸ್ ಮಾಡ್ಬೋದು. ಮಳೆಲೆಲ್ಲ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಹಾಂ, ಮಳೆಯಲ್ಲಿ ಓಕೆ, ನಾನು ಕೆಲವೊಂದನ್ನು ಹೇಳ್ತಾ ಇದ್ದೆ. ಇನ್ನೊಂದು ಮೇನ್ ಫ್ಯಾಕ್ಟರ್ ನಾನು ಬಿಟ್ಟೋಗಿರೋವಂಥದ್ದು ಏನಂದರೆ ಏರ್ ಪ್ರೆಷರ್ನ ಚೆಕ್ ಮಾಡಿ. ಯಾವಾಗಲೂ ವೀಕ್ಲಿ ಒನ್ಸ್, ಅಟ್ಲೀಸ್ಟ್ ವೀಕ್ಲಿ ಪ್ರತಿಯೊಬ್ಬರು ಅವರವರ ಬೈಕ್ದು ಏರ್ ಪ್ರೆಷರ್ನ, ತುಂಬ ಜನ ಗಾಡಿ ತೊಗೋತಾರೆ, ಅವ್ರ ಗಾಡಿ ತೊಗೊಂಡಾಗಲಿಂದ ಒಂದು 6 ಮಂತ್ ಒಂದು ಸಲ ಬಂದು ಏನು ಮಾಡ್ತಾರೆ ಅಂದರೆ ಹೇರ್ನ ಚೆಕ್ ಮಾಡ್ತಾರೆ ಅಷ್ಟೇ. ಪ್ರತಿ ವೀಕ್ ಒಂದು ಹೇರ್ನ ಚೆಕ್ ಮಾಡಿಸ್ಕೊಳ್ಳಿ. ಅದು ಆವಾಗಲೇ ಅದ್ರ ಮೈಲೇಜ್ ಚೆನ್ನಾಗಿ ಸಿಗೋದಕ್ಕೆ ಸಾಧ್ಯ. ಇಲ್ಲ ಹೋದರೆ ಮೈಲೇಜ್ ಅದು ಡ್ರಾಪ್ ಆಗುತ್ತೆ. ಡ್ರಾಪ್ ಅಂದರೆ ಹೇರಿಂದನೇ ಮೈಲೇಜ್ ಬಂದು ಡ್ರಾಪ್ ಆಗುತ್ತೆ. ಆಮೇಲೆ ಇವಾಗ ಬಂದಿರೋ ಎಲ್ಲ ಗಾಡಿಗಳು ಬಂದು ಫ್ಯೂಲ್ ಇಂಜೆಕ್ಷನ್ ಬಂದು ಅಟ್ಲೀಸ್ಟ್ 2 to 2.5 ಲೀಟರ್ ಪೆಟ್ರೋಲ್ನ ಟ್ಯಾಂಕಲ್ಲಿ ಯಾವಾಗಲೂ ಇಡಬೇಕು. ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿ. ಆವಾಗ ಫ್ಯೂಲ್ ಇಂಜೆಕ್ಷನ್ ಬಂದು ಗಾಡಿ ಖರಾಬ್ ಆಗಲ್ಲ, ಗಾಡಿಯ ಒಂದು ಇಂಜಿನ್ ಲೈಫ್ ಬಂದು ಲಾಂಗ್ ಲೈಫ್. ಫ್ಯೂಲ್ ಇಂಜೆಕ್ಟರ್ ಕಾರ್ಬೊರೇಟರ್ ಆದರೆ ಅದು ಹೇಗೋ ಒಂದು ಕ್ಲೀನ್ ಮಾಡಿ ಮ್ಯಾನೇಜ್ ಮಾಡ್ಬೋದು. ಫ್ಯೂಲ್ ಇಂಜೆಕ್ಷನ್ ಆದರೆ ನೀವು ಅದನ್ನು ರಿಪೇರ್ ಮಾಡೋಕ್ಕಾಗಲ್ಲ, ಹೊಸದನ್ನೇ ತೊಗೋಬೇಕು. ಒಂದು ಫ್ಯೂಲ್ ಇಂಜೆಕ್ಷನ್ 150cc ಗಾಡಿಗೆ ತೊಗೋಬೇಕು ಅಂದರೆ ಅದು ಬಂದು 6000, 7000, 8000 ಗಂಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಓಕೆ, ಸರಿಯಾಗಿ ಮಳೆ ಬಂದಿದೆ ಈ ಕಡೆ. ಇದೊಂದು ಚಿಕ್ಕ ಗ್ರೂಪು, ಬೈಕ್ಸ್ನ ಇಷ್ಟಪಡುವಂಥವ್ರು ಮತ್ತು ಟ್ರಾವೆಲಿಂಗ್ನ ಇಷ್ಟಪಡುವಂಥರ ಒಂದು ಗ್ರೂಪು. ನೀವು ಬೇಕಾದ್ರಿಂದ ಜಾಯ್ನ್ ಆಗ್ಬೋದು. ಅಲ್ಲಿಗಂಟ ನೆಕ್ಸ್ಟ್ ವೀಡಿಯೋದಲ್ಲಿ ಕಾರಣ. ಸೈನಿಂಗ್ ಆಫ್ ಫ್ರಮ್ ದ ರೈಡರ್ ಬ್ಲಾಗ್ ಚಾನಲ್. ಬಾಯ್.